ನಮಸ್ತೆ ಸ್ನೇಹಿತರೆ, ಕೇದಾರನಾಥ ದೇವಾಲಯದ ಬಗ್ಗೆ ನಿಮಗೇನಾದರೂ ಗೊತ್ತೇ? 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಈ ದೇವಾಲಯವು ಉತ್ತರಾಖಂಡ ಜಿಲ್ಲೆಯಲ್ಲಿದೆ. ಈ ದೇವಾಲಯವು ಸುಮಾರು 1200 ವರ್ಷದ ಹಳೆಯದಾಗಿದೆ. ಈ ದೇವಾಲಯವನ್ನು ಪಾಂಡವರು ನಿರ್ಮಿಸಿದ್ದಾರೆ ಮತ್ತು 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಈ ದೇವಾಲಯವನ್ನು ಪುನರುಜ್ಜೀವನ ಮಾಡಿದ್ದಾರೆ. ಈ ದೇವಾಲಯವು ವರ್ಷದಲ್ಲಿ 6 ತಿಂಗಳು ಮಾತ್ರ ತೆಗೆದಿರುತ್ತದೆ ಮತ್ತು ಇನ್ನೂ 6 ತಿಂಗಳು ಇಲ್ಲಿ ಅತಿ ಹೆಚ್ಚು ಹಿಮ ಬೀಳುವುದರಿಂದ ಯಾರಿಗೂ ಪ್ರವೇಶವಿರುವುದಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಕೌರವರನ್ನು ಕೊಂದಿದ್ದರು. ಆಗ ಪಾಂಡವರು ಪಾಪ ಪರಿಹಾರಕ್ಕೆ ಕೃಷ್ಣನನ್ನು ಕೇಳಿದರು. ಆಗ ಕೃಷ್ಣ ಶಿವನ ದರ್ಶನವನ್ನು ಮಾಡಿ ನಿಮ್ಮ ಪಾಪ ಪರಿಹಾರ ಮಾಡುತ್ತಾರೆ ಎಂದರು. ಆಗ ಪಾಂಡವರು ಶಿವನನ್ನು ಹುಡುಕುತ್ತಾ ಕಾಡು, ಬೆಟ್ಟ, ನದಿ ಎಲ್ಲವನ್ನೂ ದಾಟಿ ಕೇದಾರನಾಥಕ್ಕೆ ಬರುತ್ತಾರೆ. ಆಗ ಶಿವ ಪಾಂಡವರಿಗೆ ದರ್ಶನ ನೀಡದೆ ನಂದಿಯ ಅವತಾರದಲ್ಲಿರುತ್ತದೆ. ಆಗ ಭೀಮ ನಂದಿಯ ಅವತಾರದಲ್ಲಿರುವ ಶಿವನನ್ನು ನೋಡುತ್ತಾನೆ. ಭೀಮ ನಂದಿಯನ್ನು ಹಿಡಿಯಲು ಹೋಗುವಾಗ ನಂದಿಯು ಪಾತಾಳಕ್ಕೆ ಹೋಗಲು ಪ್ರಯತ್ನಿಸುತ್ತದೆ. ಭೀಮ ನಂದಿಯ ಭುಜವನ್ನು ಹಿಡಿಯುತ್ತಾನೆ. ಅದೇ ಭುಜವು ಇಲ್ಲಿ ಇರುವ ಶಿವಲಿಂಗ ಎಂದು ಜನರು ನಂಬುತ್ತಾರೆ. ಜೈ ಶ್ರೀರಾಮ್.